ನಿಂತಿದಾರಲ್ಲ ಈ ಸರಿ ನಮ್ ಕ್ಲಬ್ಗೆ ಎಲೆಕ್ಷನ್ಗೆ ಅಂತ ಜಾಜಿ ಅಂತ, ಅವ್ರಿಗೆ ಏನಾರ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳೋಣ. ಅವ್ರ ಏನಾರ ವ್ಯವಸ್ಥೆ ಮಾಡ್ಕೊಟ್ರೆ ಈ ಸರಿ ಅವ್ರಿಗೆ ಓಟ್ ಹಾಕೋಣ ಬಿಡಿ. ಕಾಲ್ ಮಾಡ್ತೀನಿ ನೋಡೋಣ ಇದು. ಹಲೋ ಹಲೋ, ನಾನು ಪಿಂಕ್ ಲೇಡೀಸ್ ಕ್ಲಬ್ ಇಂದ ಭವ್ಯ ಅಂತ ಮಾತಾಡ್ತಿರೋದು. ಹೇಳಿ ಮೇಡಮ್. ನಮ್ಮ ಮನೇಲಿ ನಮ್ಮ ಫ್ರೆಂಡ್ಸ್ ಮನೇಲಿ ಸಿಲಿಂಡರ್ ಖಾಲಿಯಾಗಿದೆ. ಯಾರ ಹತ್ರನೂ ಎಕ್ಸ್ಟ್ರಾ ಸಿಲಿಂಡರ್ ಇಲ್ಲ. ಈಗ ನೀವೇ ನಮ್ಗೆ ಹೆಲ್ಪ್ ಮಾಡಬೇಕು. ನೀವು ನಮ್ಗೆ ಹೆಲ್ಪ್ ಮಾಡಿದ್ರೆ ನಾವು ನಿಮ್ಗೆ ಓಟ್ ಹಾಕ್ತೀವಿ. ಏನ್ ಮಾಡೋದು ಮೇಡಮ್? ಖಂಡಿತವಾಗ್ಲು ಮೇಡಮ್, ಏನು ತಲೆ ಕೆಡಿಸ್ಕೋಬೇಡಿ. ನಾನು ಇರೋದು ನಿಮಗೆ ಸಹಾಯ ಮಾಡೋದಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಸಿಲಿಂಡರ್ ನಿಮ್ಮ ಮನೆ ಮುಂದೆ ಬರುತ್ತೆ. ನಿಮ್ಮ ಮಾತು ನಂಬೋದಾ? ಖಂಡಿತವಾಗ್ಲು ನಿಮ್ಮ ಮನೆ ಒಳ್ಳೆ ಉರಿಯೋ ಥರ ಮಾಡೋ ಜವಾಬ್ದಾರಿ ನಂದು. ಸರಿ, ನೋಡೋಣ, ಕಾಯ್ತಿರ್ತೀವಿ. ಥ್ಯಾಂಕ್ ಯು ಮೇಡಮ್. ಅಕ್ಕ, ಕೊನೆಗೂ ನಾವು ಅನ್ಕೊಂಡಿದ್ ಕೆಲಸನ ಮುಗಿಸಿದ್ವಿ. ಈ ಕೆಲಸದಿಂದ ಜಾಜಿ ಪಾರ್ಟಿ ಸ್ಟ್ರಾಂಗ್ ಆಯ್ತು. ಮೇಡಮ್, ನನ್ನ ಪಾರ್ಟಿ ಅಲ್ಲ, ನಮ್ಮೆಲ್ರೂ ಪಾರ್ಟಿ. ಸೂಪರ್ ಆಗಿ ಹೇಳ್ದೆ ಕಣೆ. ನಾನು ನಿಮ್ ಪಾರ್ಟಿಲಿ ಇದ್ದೀನಿ, ಮರಿಬೇಡ. ಹ್ಞೂ ಚಿಕ್ಕತ್ತೆ, ಇವತ್ತು ನೀವ್ ಇರ್ಲಿಲ್ಲ ಅಂದ್ರೆ ನಮ್ಗೆ ಸಿಲಿಂಡರೇ ಸಿಗ್ತಿರ್ಲಿಲ್ಲ. ನೀವ್ ಕೊಟ್ಟಿದ್ದ ಐಡಿಯಾನ ತುಂಬಾ ಜನ ಹೊಗಳಿದ್ದಾರೆ. ಚಿಕ್ಕಮ್ಮ, ನೀವು ಸೌಂದರ್ಯನ ಜೊತೆಗೆ ಇರ್ತೀರಾ ಅನ್ಕೊಂಡೆ, ಆದ್ರೆ ನೀವು ನನ್ನ ಅನುಮಾನನ ಸುಳ್ಳು ಮಾಡಿದ್ರಿ. ಶಾ, ಎಲ್ರಿಗೂ ಸಿಲಿಂಡರ್ ತಲುಪಿದ್ಯಾ ಅಂತ ಫೋನ್ ಮಾಡಿ ನೋಡಮ್ಮ. ಜಾಜಿ ಫೋನ್ ಕೊಡಿ. ನಮ್ ಗ್ರೂಪ್ ಇದೆ ಅಲ್ವಾ, ಅದ್ರಲ್ಲಿ ಮೆಸೇಜ್ ಮಾಡಿರ್ತಾರೆ. ಎಲ್ರಿಗೂ ಸಿಕ್ಕಿದೆ ಅಂತೆ. ಹೌದಾ? ಸೂಪರ್ ಅಮ್ಮ. ಇಲ್ಲಿ ನೋಡಿ ಚಿಕ್ಕತ್ತೆ, ಎಲ್ರೂ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸಿಲಿಂಡರ್ ಸಿಕ್ತು ಅಂತ ಮೆಸೇಜ್ ಹಾಕಿದ್ದಾರೆ. ಹೌದಾ? ಸೂಪರ್ ಅಮ್ಮ. ಜಾಜಿ, ನೀವು ಇದಕ್ಕೊಂದು ರಿಪ್ಲೈ ಕಳಿಸಿ. ಎಲ್ರಿಗೂ ನಮಸ್ಕಾರ. ಈ ಎಲೆಕ್ಷನಲ್ಲಿ ನನ್ನನ್ನೇ ಗೆಲ್ಲಿಸಿ. ಇನ್ನು ಮುಂದೆ ಇದೇ ಥರ ಜನಪರ ಸೇವೆಗಳನ್ನ ಮಾಡ್ತಿರ್ತೀನಿ. ನಿಮ್ಮ ಸೌಖ್ಯನೇ ನನ್ನ ಮೊದಲ ಆದ್ಯತೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತ ದಯಮಾಡಿ ನಮ್ಮ ಸಿಲಿಂಡರ್ ಚಿಹ್ನೆಗೆ ಹಾಕಿ. ಜಾಜಿ, ನೀನ್ ಭವಿಷ್ಯದಲ್ಲಿ ದೊಡ್ಡ ರಾಜಕಾರಣಿ ಆಗ್ತೀಯ ಅಂತ ಅನ್ನಿಸ್ತಿದೆ ಕಣೆ. ನಿಮ್ಮ ಬಾಯಾರಿಕೆಯಿಂದ ಹಾಗೆ ಆಗಲಿ ಮೇಡಮ್. ಹಸ್ಬೆಂಡು ಹೇಳಿ ದೀಪ ಅವರ. ಹಸ್ಬೆಂಡು, ಎದ್ದೇಳಿ, ಟೈಮ್ ಆಯ್ತು. ಇಷ್ಟು ಬೇಗ ಎದ್ದೇನು ಮಾಡಿ, ನೀವು ಬಂದು ಮಾಡ್ಕೊಡಿ. ಬಿಸಿ ಬಿಸಿ ಕಾಫಿ ಇರ್ತೀನಿ, ಹೇಳಿ ಹಸ್ಬೆಂಡು. ಯಾಕೆ ಅರ್ಜೆಂಟ್ ಮಾಡ್ತೀರಾ? ಆಮೇಲೆ ಇಬ್ಬರು ಒಟ್ಟಿಗೆ ಕುಡಿದ್ರಾಯ್ತು. ದೀಪ ಅವರೇ, ನೀವೇನಾದರೂ ಮಾತಾಡಿ. ನಿಮ್ಮ ವಾಯ್ಸ್ ಕೇಳ್ತಿದ್ರೆ ಕಿವಿಗೆ ಮುಪ್ಪಾಗುತ್ತೆ. ಅರ್ಜುನ ಅಕ್ಕನ ಕರೀತಾರೆ, ಬಿಲ್. ಏನ್ ಮಾತಾಡ್ಬೇಕು ಹಸ್ಬೆಂಡು? ಏನಾದರೂ ಮಾತಾಡಿ, ಮನ್ಸಿಗೆ ತಂಪು ಅನ್ಸುತ್ತೆ. ಇಂಪಾಯ್ತು, ತಂಪಾಯ್ತು, ಆಮೇಲೆ ಕಂಪು. ಅದ್ಯಾದಕ್ಕೆ ಹಸ್ಬೆಂಡು? ಮಗುಗೆ ಒಂದೇ ತರ. ಹಸ್ಬೆಂಡು, ಈ ಇಡೀ ಮೈಗಾಗೋ ತರ ಯಾವುದು ಇಲ್ವಾ? ನೀನಾ? ಹಾ, ನಾನೇ. ಆಗ್ಲಿಂದ ನಿಂಗೆ ಎದ್ದೇಳಿಸ್ತಾ ಇದ್ದೀನಿ. ನೀನ್ ನೋಡಿದ್ರೆ ಇಂಪು ತಂಪು ಕಂಪು ಅಂತ ಏನೇನೋ ಮಾತಾಡ್ತಿದ್ಯಾ. ಹೌದಾ? ಅಂದ್ರೆ ದೀಪ ಅವ್ರ ಜೊತೆ ಮಾತಾಡಿದ ಕನ್ಸ? ಇದ್ಯಾವಾಗ ಇಲ್ಲಿ ಬಂತು? ದೀಪನೇ ಕನ್ಸಲ್ ಬಂದು ಇಟ್ಟಿರ್ಬೋದಪ್ಪ. ಅಚ್ಚ, ಏನು ಮಾತಾಡ್ತಿದ್ಯಾ? ಕನ್ಸಲ್ ದೀಪ ಅವರೇ ಬಂದು ಅವ್ರ ಕಟೌಟ್ನಲ್ಲಿ ಹಿಂಗಿಡ್ತಾರೆ.
ಅದನ್ನೇ ನಾನು ಹೇಳ್ತಿರೋದು. ಕಟೌಟ್ನ ದೀಪ ಇಟ್ಟಿರಲ್ಲ, ನೀನೇ ಇಟ್ಕೊಂಡಿರ್ತೀಯ. ಹೌದಾ, ಇರ್ಬೋದಾ? ಸರಿ, ಮೊದಲು ಎದ್ದು ಸ್ನಾನಕ್ಕೆ ಹೋಗು. ಇಷ್ಟು ಬೇಗ? ಮತ್ತೆ ಇನ್ಯಾವಾಗ ಹೋಗ್ತೀಯಾ? ಇವತ್ತು ಅತ್ಗೆ ವರ್ಸಸ್ ಜಾರ್ಜಿ ಎಲೆಕ್ಷನ್ ಇದೆ, ಯಾಕೆ ನೆನಪಿಲ್ವಾ? ಓ ಹೌದಲ್ವಾ, ಆದರೆ ಎಲೆಕ್ಷನ್ ಇರೋದು ಅದಕ್ಕೆ ವರ್ಸಸ್ ಜಾರ್ಜಿ ಅಲ್ಲ, ಮತ್ತೆ ಅದಕ್ಕೆ ವರ್ಸಸ್ ದೇಶ. ಒಬ್ಬ ಮನುಷ್ಯನ ಅಳಿಯೋದು ಅವನ ಕಲ್ಲರಿಂದ ಸೈಜಿಂದ ಅಲ್ಲ ಕಣೆ, ಅವನ ಗುಣದಿಂದ, ವ್ಯಕ್ತಿತ್ವದಿಂದ. ಬೇವು ಕಹಿನೇ ಆದ್ರೂ ಆರೋಗ್ಯಕ್ಕೆ ಒಳ್ಳೇದು, ಸಕ್ಕರೆ ಸಿಹಿ ಆದ್ರೆ ಆರೋಗ್ಯಕ್ಕೆ ಕೆಟ್ಟದು. ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳೆ ಸುಕ್ಕು. ಆಯ್ತಾಯ್ತು, ಎಲ್ಲ ಅರ್ಥ ಕುಡ್ದ್ಬಿಟ್ಟಿದ್ದೀರಾ. ಹಾಗೆ ಅನ್ಕೋ. ಸರಿ, ನಿಮ್ ಪ್ರಕಾರ ಇವತ್ತು ಎಲೆಕ್ಷನ್ ಯಾರು ಗೆಲ್ತಾರೆ ಹೇಳಿ. ಅದನ್ನೇ ಯೋಚನೆ ಮಾಡ್ತಿದ್ದೆ, ನೀ ಬಂದು ಕೊಂಕಿಟ್ಬಿಟ್ಟೆ. ಭಾಸ್ಕರ್, ಏನ್ ಯೋಚನೆ ಮಾಡ್ತಾ ಇದ್ರಿ? ಇವತ್ತಿನ ಮತಬೇಟೆಯಲ್ಲಿ ಯಾರು ಗೆದ್ದು ಗದ್ದಿಗೆ ಹಿಡಿತಾರೆ ಅನ್ನೋ ಚರ್ಚೆ ಕಾವಿಡಿತಾ ಇದೆ. ಯಾರು ಗೆಲ್ತಾರೆ? ವಾಟ್ ಈಸ್ ಯುವರ್ ಒಪಿನಿಯನ್? ಆಗಿಂದ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಾ ಇರೋದು ನೀವೇ ಹೇಳಿದೆ. ನಾನು ಬೇಡ, ನೀವು ಬೇಡ, ಟಾಸ್ ಹಾಕ್ಬಿಡ ಬೆಸ್ಟ್. ಇವತ್ತು ರಾಣಿ ಬಿದ್ರೆ ಜಾಜಿ ಗೆಲ್ತಾಳೆ, ರಾಜ ಬಿದ್ರೆ ಸೌಂದರ್ಯ ಗೆಲ್ತಾನೆ. ಇದೇನ್ ಚಿಕ್ಕ ಮಾವ, ಜಾಜಿಗ್ ರಾಣಿ, ಸೌಂದರ್ಯಗ್ ರಾಜನ? ಸೌಂದರ್ಯ ಯಾವಾಗ್ಲೂ ರಾಜನ್ ತರ ದರ್ಬಾರ್ ಮಾಡ್ತಾಳಲ್ಮ, ಅದಕ್ಕೆ. ಕಾಲ ಯಾವುದೇ ಆಗಿದ್ರು, ಅದಕ್ಕೆ ಯಾವುದೇ ಎಲೆಕ್ಷನ್ ನಿಂತರು ಅವರೇ ಗೆಲ್ಲೋದು, ಅವ್ರನ್ನ ಯಾರು ಸೋಲ್ಸೋರಿಲ್ಲ.